ನಾನು ಹೇಳೋ ವಿಷಯ ಕೇಳಿ ನಿಮಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಖುಷಿಯಿಂದನೇ ಕೊಡ್ತಾ ಇದ್ದೀನಿ. ತಗೊಳ್ಳಿ. ಮೇಯ್ನಾಗಿ ನೀವು ತಗೊಳ್ಳೇಬೇಕು, ಯಾಕಂದ್ರೆ ನನಗೆ ಚಾಲೆಂಜ್ ಹಾಕಿ ನನ್ನನ್ನು ಕೆಣಕಿ ಮೊದಲಿನ ಥರ ಎದ್ದು ನಿಲ್ಲೋ ಹಾಗೆ ಮಾಡ್ತಾ ಇದ್ದೀರಾ. ತಗೊಳ್ಳಿ. ಬಟ್ರೆ ತಗೊಳ್ಳಿ. ಪ್ರೀತು, ಏನ್ ವಿಷಯ ಅಂತ ಹೇಳು. ಅದೇನೋ ಡೀಲ್ ಅಂತ ಹೇಳಿದ್ಯಲ್ಲ, ಅದೇನಾದ್ರೂ ಪ್ರೋಗ್ರೆಸ್ ಆಯ್ತಾ? ಅಥವಾ ಬೇರೆ ಡೀಲ್ ಏನಾದ್ರು ಬಂದಿದ್ಯಾ? ಅದಕ್ಕೆ ಸ್ವೀಟ್ ಕೊಡ್ತಿದ್ಯಾ? ಏನು ಅಂತ ಬೇಗ ಹೇಳೋ. ಬೆಳಗ್ಗೆ ನಿಮಗೆ ಆಫೀಸಲ್ಲಿ ಒಂದು ಡೀಲ್ ಬಗ್ಗೆ ಹೇಳಿದ್ನಲ್ಲ, ಅದನ್ನ ಫೈನಲ್ ಮಾಡೋದಕ್ಕೆ ಒಂದು ಪ್ರಪೋಸಲ್ ಕಳಿಸಿದ್ದೆ. ಆ ಡೀಲ್ ಓಕೆ ಆಗಿ ಆನ್ಲೈನ್ ಅಗ್ರಿಮೆಂಟ್ ಸೈನ್ ಮಾಡಿ 1 crore ಅಡ್ವಾನ್ಸ್ ಬಂದಿದೆ. Really? Preetu, I'm so proud of you. I'm so proud of you. I'm so happy, Preetu. ಇವರಿಬ್ರು ಎಂತ ದಡ್ರು. ಪ್ರೀತಮ್ ಇಂದ ಸಿಇಒ ಆಗೋ ರೇಸಲ್ಲಿ ನಾವು ಸೋಲ್ತೀವಿ. ಆ ಬೇಸಿಕ್ ಯೋಚನೆನೂ ಇಲ್ದೆ ಮೈ ಮರೆತು ಮುದ್ದಾಡ್ತಾರೆ, ಕುಣ್ದಾಡ್ತಾರೆ. ಇಂಥ ಗಂಡನ್ ಕಟ್ಕೊಂಡು ನಾನು ಏನು ಸಾಧಿಸಕ್ಕಾಗಲ್ಲ. ಸಿಇಒ ರೇಸಲ್ಲಿ ನಾನು ಎಲ್ರಿಗಿಂತ ಮುಂದೆ ಇರಬೇಕು ಅನ್ಕೊಂಡ್ರೆ ಪ್ರೀತಮ್ ನಮ್ಮನ್ನೆಲ್ಲ ಓವರ್ಟೇಕ್ ಮಾಡಿ ಮುಂದೆ ಇದ್ದಾನೆ. ಹೇಗಾದರೂ ಮಾಡಿ ಅವನ್ನ ಓವರ್ಟೇಕ್ ಮಾಡಿ ನಾನು ಫಸ್ಟ್ ಬರಬೇಕು ಅಂತಿದ್ದೀನಿ. ಈ ಖಾತೆಗೆ ಇದು ಯಾವುದೂ ಅರ್ಥನೇ ಆಗಲ್ಲ. ಅವನು ಗೆದ್ದ ಅಂತ ಸಂಭ್ರಮಿಸ್ತಾ ಇದ್ದಾಳೆ. ಇವಳು ಲಾಯರ್ ಆಗದೇ ಇದ್ದಿದ್ದೆ ಒಳ್ಳೇದಾಯ್ತು. ಇವಳು ಲಾಯರ್ ಆಗಿದ್ದಿದ್ರೆ ಒಂದು ಕೇಸು ಗೆಲ್ಲಕ್ಕಾಗ್ತಿರ್ಲಿಲ್ಲ. ಅಕ್ಕ, ಯಾರೋ ಒಬ್ರು ಹೇಳ್ತಾ ಇದ್ರು, ಯಾರ ಹೆಲ್ಪು ತಗೊಳ್ದೇನೆ ಚಾಲೆಂಜಲ್ಲಿ ಗೆದ್ದು ತೋರಿಸು ಅಂತ. ಈಗ ಗೆದ್ದಿದ್ದೀನಿ, ಇದಕ್ಕೆ ಏನು ಹೇಳ್ತಾರೆ ಅಂತ ಕೇಳು ಅಕ್ಕ. ಏನ್ ಹೇಳ್ತಾರೆ ಪ್ರೀತು? ನೀನೇ ನೋಡ್ತಾ ಇದೆಯಲ್ಲ, ಸುಮ್ನೆ ಬಾಯ್ಗೆ ಬೇಗ ಹಾಕೊಂಡು ನಿಂತಿದ್ದಾರಲ್ಲ, ಇನ್ನೇನ್ ಆಪ್ಷನ್ ಇರುತ್ತೆ? ಅಕ್ಕ, ಆಟ ಇನ್ನೂ ಮುಗ್ದಿಲ್ಲ, ಈಗ ಶುರು ಆಗ್ತಾ ಇದೆ. ನಾಳೆ ಬೆಳಿಗ್ಗೆ ನಾನು ಲಂಡನ್ ಹೋಗ್ತಾ ಇದ್ದೀನಿ. ವಾಟ್? ಏನು, ನಾಳೆ ಲಂಡನ್ಗೆ ಹೋಗ್ತಿದ್ಯಾ? ಈ 1 ಕೋಟಿ ಬಿಸ್ನೆಸ್ನ 6 ತಿಂಗಳಲ್ಲಿ 10 ಕೋಟಿ ಟರ್ನ್ ಓವರ್ ಆಗೋ ಥರ ಮಾಡ್ತೀನಿ. ಆ್ಯಂಡ್ ಯಾರ ಹೆಲ್ಪು ತಗೊಳ್ದೆ, ಯಾರ ಬಂಡವಾಳನೂ ತಗೊಳ್ದೆ, ನನ್ನ ಕಾನ್ಫಿಡೆನ್ಸಿಂದ, ನನ್ನ ಐಡಿಯಾಸಿಂದ ಕಾಫಿ ಚೈನ್ ಬಿಸ್ನೆಸ್ನ ಅಲ್ಲೇ ಶುರು ಮಾಡ್ತೀನಿ. ದಿಸ್ ಈಸ್ ಮೈ ಟಾರ್ಗೆಟ್. ಆ್ಯಂಡ್ ಲಂಡನಿಗೆ ಮಾತ್ರ ಅಲ್ಲ, ಇಡೀ ವರ್ಲ್ಡ್ಗೆ ನಮ್ಮ ಕಾಫಿ ಬ್ರ್ಯಾಂಡ್ ರೀಚ್ ಆಗೋ ಥರ ಮಾಡ್ತೀನಿ. ವೆರಿ ಗುಡ್ ಪ್ರೀತು. I'm really very proud of you. I'm very happy today. You know what? ಯಾರೋ ಒಬ್ರು ನಿನ್ನ ಒಂದು ಸಣ್ಣ ಬೆಂಕಿ ಕಿಡಿ ಅಂತ ಅನ್ಕೊಂಡಿದ್ರು. ಆದ್ರೆ ನೋ, ಅಲ್ಲ, ನೀನು ನೀನ್ ದಹಿಸ್ಕೊಂಡು ಇಡೀ ಊರಿಗೆ ಬೆಳಕಾಗೋ ಬೆಂಕಿ ಚಂಡು. ಅದವ್ರಿಗೆ ಇವಾಗ ಅರ್ಥ ಆಗಿರತ್ತೆ. ನಿನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಕಣೋ. ನೀನು ಎಲ್ಲಿ ರೂಮಲ್ಲೇ ಉಳ್ಕೊಂಡ್ಬಿಡ್ತೀಯ ಅಂತ ಅನ್ಕೊಂಡಿದ್ದೆ, ಆದರೆ ನೀನು ನಮ್ಮ ಕಂಪನಿನ ಪ್ರಪಂಚಕ್ಕೆ ಫೇಮಸ್ ಮಾಡಕ್ಕೆ ಹೊರಟಿದ್ಯಾ. ವೆರಿ ಗುಡ್ ಪ್ರೀತು, ವೆರಿ ಗುಡ್. 1 ವರ್ಷದಲ್ಲಿ ನಾವು ನಮ್ಮ ಸಕ್ಸಸ್ನ ತೋರಿಸ್ಬೇಕು ಅಂತ ಯಾರೋ ಚಾಲೆಂಜ್ ಹಾಕಿದ್ರು. ಬಟ್ ನನ್ನ ಒಂದು ಹೆಜ್ಜೆ 1 ವರ್ಷಕ್ಕೆ ಆಗೋಷ್ಟು ಬಿಸ್ನೆಸ್ನ ತಂದು ಕೊಟ್ಟಿದೆ. ನೆಕ್ಸ್ಟ್ ನಮ್ಮ ಅಕ್ಕ ಅಣ್ಣನೂ ಗೆಲ್ಲೋ ಹಾಗೆ ನಾನು ಮಾಡ್ತೀನಿ. ಆಗ ಸೋಲೋರು ಯಾರು, ಸಿಇಒ ಚೇರ್ನ ಬಿಟ್ಟು ಹೋಗೋರು ಯಾರು ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಚಾಲೆಂಜ್ ಹಾಕೋದಲ್ಲ, ಅದ್ರ ತಕ್ಕ ಹಾಗೆ ನಡ್ಕೊಂಡ್ರೆ ಒಳ್ಳೇದು. ನನಗೆ ನೀವು ಗೆಲ್ಲಬೇಕು. ಕಂಪನಿ ಅಧಿಕಾರನ ನೀವು ತಗೊಂಡು ಅದನ್ನು ಸರಿಯಾಗಿ ನಿಭಾಯಿಸ್ಬೇಕು. ಅದಕ್ಕೋಸ್ಕರನೇ ತಾನೇ ನಾನು ಇಷ್ಟೆಲ್ಲ ಮಾಡ್ತಿರೋದು.
ಮಕ್ಕಳು ನನ್ನ ಕನಸನ್ನ ನನಸು ಮಾಡ್ತಿದ್ದಾರೆ ಅನ್ನೋ ಸಂತೋಷನ ರಾಮ್ ಸರ್ಗೆ ಕೊನೆ ಗಿಫ್ಟ್ ಆಗಿ ಕೊಡಬೇಕು. ನೀವೆಲ್ಲರೂ ಒಟ್ಟಿಗೆ ಕಂಪನಿನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಾನು ನನ್ನ ಜವಾಬ್ದಾರಿ ಮುಗೀತು ಅಂತ ವೇಷನ ಕಳ್ಚಿ ಮೊದಲಿನ ಕಾವೇರಿಯಾಗಿ ನನ್ನ ಮನೆಗೆ ಹೋಗ್ತೀನಿ. ಇದೇ ನನ್ನ ಆಸೆ, ನನ್ನ ಗುರಿ. ಫ್ಯಾಂಟಾಸ್ಟಿಕ್ ಪ್ರೀತು, ವೆರಿ ಗುಡ್. ಐ ಆಮ್ ಸೋ ಪ್ರೌಡ್ ಆಫ್ ಯು. ಆ ಕಾವೇರಿ ಹಾಕಿರೋ ಚಾಲೆಂಜ್ನ 24 hours ಅಲ್ಲಿ ಅವಳನ್ನ ಸೋಲಿಸ್ಬಿಟ್ಟು ಅವಳ ಬಾಯಿ ಮುಚ್ಚಿದ್ಯಲ್ಲ, ವೆರಿ ಗುಡ್. ಹೌದು ಕಣೋ ಪ್ರೀತು, ನೀನು ಚಾಲೆಂಜ್ ಹಾಕ್ತಿದ್ದಂಗೆನೆ ಡೀಲ್ ತಂದು ಅಗ್ರಿಮೆಂಟ್ ಸೈನ್ ಮಾಡಿಸಿ ಅಡ್ವಾನ್ಸ್ ಅಮೌಂಟ್ ಕೂಡ ತರಿಸ್ಬಿಟ್ಟಿದ್ಯಾ. ಅಪ್ಪ ಮತ್ತೆ ಕಾವೇರಿ ತುಟಿ ಪಿಟಿಕ್ ಅನ್ನಕ್ಕಾಗ್ಲಿಲ್ಲ, ಬಾಯಿಗೆ ಬೀಗ ಹಾಕ್ಬಿಟ್ಟೆ ಒಂದೇ ಸಲಿಗೆ. ಸೂಪರ್ ಕಣೋ, ವೆರಿ ಗುಡ್. ಪ್ರೀತು, ನೀನ್ ಹೇಳ್ದಾಗೆ ಇನ್ನೂ ಆಟ ಮುಗ್ದಿಲ್ಲ. ನೀನು ಬಿಸ್ನೆಸ್ನ ಡೆವಲಪ್ ಮಾಡಿ ಗೆದ್ರೆ ನಾವೆಲ್ಲರೂ ಗೆದ್ದ ಹಾಗೆ. ಆಗ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಆ ಕಾವೇರಿನ ಈ ಮನೆಯಿಂದ ಕಂಪನಿಯಿಂದ ಆಚೆ ಹಾಕ್ಬೋದು. ಅದನ್ನ ನೆನ್ಪಲ್ಲಿ ಇಟ್ಕೋ. ಹೌದು ಪ್ರೀತು, ಅವಳನ್ನ ಲೂಸಾಗಿ ಬಿಟ್ಟಷ್ಟು ನಮ್ಮ ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾಳೆ. ಈಗ ಹೇಗೆ ಉಸಿರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀವೋ ಹಾಗೆ ಅದು ಕೊನೆವರೆಗೂ ಇರಬೇಕು. ಆಮೇಲೆ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕಬೇಕು ಅಷ್ಟೇ. ಅದಕ್ಕೋಸ್ಕರ ತಾನೇ ನಾನು ಲಂಡನ್ ಹೋಗ್ತಾ ಇರೋದು. 6 ತಿಂಗಳು ಅಲ್ಲೇ ಇದ್ದು ಓವರಾಲ್ ನೀವೆಲ್ಲರೂ ಚಾಲೆಂಜಲ್ಲಿ ಗೆಲ್ಲೋ ಹಾಗೆ ಮಾಡಿ ಆ ಕಾವೇರಿಯಿಂದ CEO ಪೋಸ್ಟ್ನ ಕಿತ್ಕೊಂಡು ಈ ಮನೆಯಿಂದ ಹೊರಗೆ ಹಾಕೋವರೆಗೂ ನಾನು ವಾಪಸ್ ಬರಲ್ಲ. ಹಾಗಾದ್ರೆ ಅಲ್ಲಿ ತನಕ ನೀನು ನಮ್ಮಿಂದ ದೂರ ಇರ್ತೀನೋ? 6 ತಿಂಗಳು ನೀನು ನಮ್ಮ ಜೊತೆಗಿರಲ್ವಾ? ನೆನ್ಸ್ಕೊಂಡ್ರೆ ಯಾಕೋ ತುಂಬ ಬೇಜಾರಾಗ್ತಿದೆ ಪ್ರೀತು. ಈ ಟೆನ್ಷನ್ಸಲ್ಲೆಲ್ಲ ನೀನು ಕರೆಕ್ಟ್ ಟೈಮ್ಗೆ ಊಟ ಮಾಡ್ತೀಯೋ ಇಲ್ವೋ? ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನಿನ್ನ ನೋಡ್ಕೊಳ್ಳೋರು? ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ ಪ್ರೀತು. ಅಕ್ಕ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ? ನಾನೇನು ಇನ್ನೂ ಚಿಕ್ಕ ಮಗುನಾ? ಆ್ಯಂಡ್ ಮೋರ್ ಓವರ್ ನಾನೇನು ಫಸ್ಟ್ ಟೈಮ್ ಹೋಗ್ತಿದ್ದೀನ ಲಂಡನ್ಗೆ. ನಾನು ಎಜುಕೇಷನ್ ಎಲ್ಲ ಮುಗಿಸ್ಕೊಂಡಿದ್ದು ಅಲ್ಲೇ ಅಲ್ವಾ? ಅದೆಲ್ಲ ಸರಿ ಕಣೋ ಪ್ರೀತು, ನೀನು ಆಗ ಹೋದಾಗ ಕಾಲೇಜ್ ಫ್ರೆಂಡ್ಸು ಎಲ್ಲ ಇದ್ರು. ಈಗ ಒಬ್ಬನೇ ಇರ್ತೀಯಲ್ಲ ಅಂತ ಅಕ್ಕನಿಗೆ ಯೋಚನೆ ಆಗ್ತಿದೆ ಅಷ್ಟೇ. ಅಕ್ಕ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನಗೀಗ ಆಲ್ರೆಡಿ ಡೀಲ್ ಕೊಟ್ಟಿದಾರಲ್ಲ, ಆ ಕಂಪ್ನಿಯವರು ನಾನು ಉಳ್ಕೊಳ್ಳೋ ಎಲ್ಲ ವ್ಯವಸ್ಥೆನೂ ನೋಡ್ಕೊಂಡಿದ್ದಾರೆ. ಸೊ ನೋ ವರೀಸ್. ನಿಮ್ಗೇನಾದ್ರೂ ನನ್ನ ನೋಡ್ಬೇಕು ಅನ್ಸಿದ್ರೆ ನೀವೇ ಅಲ್ಲಿಗೆ ಬನ್ನಿ. ನಾನೇನಾದ್ರೂ ನಿಮ್ಮನ್ನ ನೋಡ್ಬೇಕು ಅನ್ಸಿದ್ರೆ ವಿಡಿಯೋ ಕಾಲ್ ಮಾಡ್ತೀನಿ. ಅಕ್ಕ, ನೀನ್ ಈ ರೀತಿ ಬೇಜಾರು ಮಾಡ್ಕೊಂಡ್ರೆ ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಫ್ಲೈಟ್ ಎಷ್ಟೊತ್ತಿಗಿರೋದು? ಮಾರ್ನಿಂಗ್ 11ಗೆ. ಬ್ಯಾಂಗ್ಳೂರಿಂದ ಬುಕ್ ಮಾಡಿದ್ಯಾ ಅಥವಾ ಮ್ಯಾಂಗ್ಳೂರಿಂದನಾ? ಮ್ಯಾಂಗ್ಳೂರಿಂದ. ಓಕೆ, ವೆರಿ ಗುಡ್. ಹಾಗಾದ್ರೆ ಏರ್ಪೋರ್ಟ್ಗೆ ನಾವು ಬರ್ತೀವಿ. ಯಾರು ಬರೋದು ಬೇಡ. ಯಾಕೋ ನಾವೆಲ್ಲ ಬರೋದು ಯಾಕೆ ಬೇಡ ಅಂತಿದ್ಯಾ? ನೀವು ಬರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಬಂದರೆ ಆ ಕಾವೇರಿ ಮತ್ತೆ ಅಪ್ಪ ಇಬ್ಬರು ಬರ್ತಾರೆ. ನನಗೆ ಅವ್ರಗಳ ಮುಖ ನೋಡ್ಕೊಂಡು ಹೋಗೋಕೆ ಇಷ್ಟ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಹೋಗ್ಬಿಟ್ ಬಾ. ಐ ಮಿಸ್ ಯು. ಹೇಳಿ ಕಾವೇರಿ, ವಿಷಯ ಗೊತ್ತಾಯ್ತಾ? ವಿಷಯ ಗೊತ್ತಾಯ್ತು. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡಿದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಬಾಸ್ ಜೊತೆ ಮಾತಾಡಿ ಮತ್ತೆ ನಮ್ಮ ಕಂಪ್ನಿ ಜೊತೆ ಬಿಸ್ನೆಸ್ ರನ್ ಮಾಡೋದಕ್ಕೆ ಒಪ್ಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಅದು ಅಲ್ಲದೆ ಈ ಪ್ರಾಜೆಕ್ಟಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ಗೊತ್ತಾಗದೇ ಇರೋ ಥರ ಪ್ರೀತಮ್ ಜೊತೆ ನೀವೇ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ ಅಂತ ಹೇಳಿದಾಗ ನೀವು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಅವ್ರ ಜೊತೆನೇ ಕಮ್ಯುನಿಕೇಟ್ ಮಾಡಿ ಬಿಸ್ನೆಸ್ ಡೀಲ್ನ ಓಕೆ ಮಾಡಿಸಿದ್ರಿ.